ಕಾನೂನು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಅವರು ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು. ಅವರು ಆ ಭೇಟಿಯ ನಂತರ ಕೊಟ್ಟಂತಹ ಪ್ರತಿಕ್ರಿಯೆ ಹೀಗಿದೆ: ರಾಜ್ಯದ ಹಿತ ಕಾಪಾಡುವ ಅಂಶವನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಕಾನೂನು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇದು. ಯಾವುದೇ ಕಾರಣಕ್ಕೂ ಮನ್ರೇಗಾ ವಿಚಾರ ನಾವು ಕೈ ಬಿಡಲ್ಲ. ಆ ಭಾಷಣವನ್ನೇ ರಾಜ್ಯಪಾಲರು ಓದಬೇಕು. ಭಾಷಣದಲ್ಲಿ ಕೆಲ ಮಾರ್ಪಾಡುಗಳನ್ನು ಮಾಡಲಾಗಿದೆ. ಪ್ಯಾರಾಗ್ರಾಫ್ನಲ್ಲಿನ ಕೆಲ ಶಬ್ದಗಳನ್ನು ಮಾತ್ರ ಕೈ ಬಿಡಲಾಗಿದೆ. ಇದು ಸಚಿವರ ಪ್ರತಿಕ್ರಿಯೆ. ಅಪೇಕ್ಷೆ ಮಾಡಿದ್ರು, ಅವುಗಳನ್ನು ಮಾಡಿಫೈ ಮಾಡಿದ್ದೇವೆ. ಅವರು 11 ಪ್ಯಾರಾಗಳನ್ನು ಬಿಡಬೇಕು ಹಾಗೆ ಅಂಥೇಳಿ ಅವರು ನಮಗೆ ಹೇಳ್ತಾ ಇದ್ದರು. ಇದು ನಮ್ಮ ಕ್ಯಾಬಿನೆಟ್ ನಿರ್ಣಯ, ಸರ್ಕಾರದ ನಿಲುವು, ಸರ್ಕಾರದ ನಿರ್ಣಯದಂತೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಹೇಳಲೇಬೇಕಾದದ್ದು ನಮ್ಮ ಕರ್ತವ್ಯ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾನೂನಿನಿಂದ ಮಹತ್ವದ ಕಾನೂನನ್ನು ರಿಪೀಲ್ ಮಾಡಿರೋದ್ರಿಂದ, ಅದನ್ನು ರದ್ದುಪಡಿಸಿರೋದ್ರಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಹೊಡೆತ ನಮ್ಮ ಗ್ರಾಮೀಣ ಭಾಗದ ರೈತ ಕಾರ್ಮಿಕರಿಗೆ ಆಗಿರುವಂಥ ಅನ್ಯಾಯ, ಬಡವರಿಗೆ ಆಗಿರುವಂಥ ಅನ್ಯಾಯ ಬೇಕು ಅಂತ ಅವರು ಅಪೇಕ್ಷೆ ಮಾಡಿದರು. ಅವುಗಳನ್ನು ಮಾಡಿಫೈ ಮಾಡಿದ್ದೇವೆ.